ನನಗೆ ಡೌಟ್ ಬರ್ತೈತಿ. ಅವನಿಗೆ ಹಿಡಿಬೇಕು, ನೀವು ತರಬೇಕು, ತಂದು ಇನ್ಕ್ವೈರಿ ಮಾಡ್ಬೇಕು. ನೀವು ಎಷ್ಟು ಗಟ್ಟಿ ಹೆಂಗೆ ನಿಮಗೆ ಅವ್ರ ಮೇಲೆ ಡೌಟ್ ಬರ ಅವ ಯಾಕೆ ತೆಟಸ್ ಇಡಬೇಕು? ನಮ್ಮಪ್ಪ ಸತ್ತ ಟೈಮಿಂಗೆ ಅಣ್ಣ ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ತತ್, ಅವ ಯಾಕೆ ಇಡಬೇಕಿತ್ತು? ಇಡಬೇಕಾಗಿತ್ತು ಅಂದ್ರೆ ಅವಾಗೇ ಇಡಬೇಕಿತ್ತು. ಅದು ಸತ್ತು ಮಳಕ, ಅದು ಮುಗಿದ ಮಳಕ, ಅದು ಹೊಳ್ಳೆ ಹೆಂಗೆ ಬರ್ತದು? ಅದಕ್ಕೆ ಇದಕ್ಕೆ ಹೆಂಗೆ ಸಂಬಂಧ? ನೀವು ಸರ್ಕಾರ ನೀವು ಹೆಂಗೆ ಕಣ್ಮುಸ್ತೀರಿ? ಇಲ್ಲಾರ್ದೊಳಗೆ ನೀವು ಸಾಯನ ಪಟ್ನೆ ಬರ್ತೀರಿ. ಹಿಂಗೆ ಆಗಾಳಾಗ ನೀವು ಯಾರೂ ಬರಲ್ಲ. ನಿಮ್ಮದು ತಪ್ಪ, ನಿಮ್ಮ ಸರ್ಕಾರ ತಪ್ಪ, ನೀವು ಜನ ತಪ್ಪ. ಹಾಂ, ನಿಮ್ಮ ಮನ್ಯಾಗ ಅಕ್ಕ ತಂಗಿಯರಿ ತಾಯಿ ತಂದೆ ಆದ್ರೆ ನೀವು ಏನು ಮಾಡ್ತೀರಿ? ಹಾಂ, ನೀವು ಹಿಂಗೆ ನಿಂತು ನೋಡೋರು ಅದ್ರಿ. ನಮ್ಮ ಕೂಗು ಏನು ಕೇಳಿಸಲ್ಲ ನಿಮ್ಗೆ? ಹಾಂ, ಎಲ್ಲ ಬಿಟ್ಟು ದೇವ್ರ ಸೇವೆ ಮಾಡ್ಕೋತ ದೇವ್ರ ಮ್ಯಾಗ ಅದಾರ ಅವರು. ಅವ್ರು ಹಿಂದೆ ಏನಿದ್ರು ಹಿಂದೆ ಏನು ಬಿಟ್ಟರು ನಂಗೆ ಗೊತ್ತಿಲ್ಲ. ನಮಗೆ ತಿಳ್ದಾನ ಹಿಡಿದು ನಾವು ಬೆಳೆದ ದೊಡ್ಡವ್ರು ಅದ ನೋಡ್ದು ಅದು ನೋಡೇ ಇಲ್ಲ. ಅಂಥದ್ದು ಇದ್ರಾಗ ನಾವು ಬೆಳೆದೇ ಇಲ್ಲ. ನಮ್ಮಪ್ಪ ಸಾಧಾರಣ ಮನುಷ್ಯ ಆಗಿ ಬರೀ ದೇವ್ರ ಸೇವೆ ಅಂತ ದೇವ್ರ ಮ್ಯಾಗ ನೋಡೋದು ನಾನು ನೋಡಿ. ಬರೇ ಒಟ್ಟು ದೇವಸ್ಥಾನದ ರೀ. ಹಾಂ, ಗುಡಿ ಜಾಗ ಕೊಟ್ಟಿದ್ರಿ. 3 ಎಕರೆ 10 ಗುಂಟ ಅಂತೇಳಿ ದೇವಸ್ಥಾನಕ್ಕೆ ಜಾಗ ಕೊಟ್ಟಿರು. ಇವತ್ತಿಗೆ 2 ದಿನ ಅದು ಪೂಜೆ ಆಯಿತು ಎಲ್ಲ. ಹಾಂ, ಲಕ್ಷ್ಮೀ ಗುಡಿಗೆ ಎಲ್ಲ ಮಾಡಿ ಮಟ್ಟ್ಯಾರ. ಇವತ್ತು ಹಿಂಗಾಗೈತಿ. ಹಾಂ, 3 ಎಕರೆ 10 ಗುಂಟ 10 ಗುಂಟ ದೇವಸ್ಥಾನಕ್ಕೆ ತೊಗೊಂಡಿದ್ರು. ಅಲ್ಲಿ ಸಾಕಷ್ಟು ಜನಗಳು ಬಂದಾರಿ. ನಾನು ಯಾರು ಅಂತ ಹೇಳಿದ್ರು. ಘಟನೆ ಆಗೋ ಟೈಮ್ದಾಗ ನಾವು ನೋಡಿಲ್ರಿ. ನನಗೆ ಹೇಳಿದ್ರು ಹಿಂಗಾಗ್ಯದತ್ತ. ನಾವು ಬಂದೇವ್ರಿ. ನಾವು ಬಂದ ಮಳಕೆ ಗೊತ್ತಾಯ್ತು ನಮ್ಮಪ್ಪ ಹಿಂಗೆ ಬಿದ್ದಿದ್ದನು. ಅವಂದು ನೋಡಿದೆವು ತೇಟಸ್. ಅವಂದು ಅದೇ ಟೈಮ್ದಾಗ ಅವನು ರವಿ ಅಗರ್ಕ್ಯಾಡ ಮೇಲಿನ ಕೇರಿ ಅವ್ರದ್ದು ತಮ್ಮ ಕಳಿಸ್ಯಾನ ಇದು ತೇಟಸ್. ಅವ್ನು ತೇಟಸ್ದ ಮ್ಯಾಗ ನಾನು ಅನುಮಾನ, ನಾನು ಡೌಟ್. ಅವ ಇಟ್ಟಿದ್ಲಂದ್ರೆ ಅವ್ನ ಮ್ಯಾಗ ಡೌಟ್ ಇರ್ತಿದಿಲ್ಲ. ಅವ ಇಟ್ಟಾನ ಅವ್ನ ಮ್ಯಾಗ ನಾನು ಡೌಟ್. ಅವ್ನಿಗೆ ನೀವು ಏನೇ ಇದ್ರೆ ನೀವು ಸರ್ಕಾರ ಹಿಡಬೇಕು, ತರಬೇಕು. ಸರ್ಕಾರ ಅದಕ್ಕೆ ಮುಂದೆ ತರಬೇಕು. ಅದಕ್ಕೆ ಅವ್ರು ಏನು ಕಾರಣ ಹೇಳ್ಯಾರ ಅನ್ನೋದನ್ನು ನಂಗೆ ಅದು ಏನೂ ಗೊತ್ತಿಲ್ಲ ಸರ್. ಅದೇನು ಹೇಳಿಲ್ಲ. ಇವ್ರಿಗೆ ಏನರ ಇರ್ಬೋದೇನತ್ತೆ ಅಂದರು, ಹೆಂಗೆ ಅಂದಾರೋ ಗೊತ್ತಿಲ್ಲ ರೀ. ಆದರೆ ಅವ್ರ ಹಣ್ಣು ಸತ್ತಿದ್ದಕ್ಕೆ ನಮ್ಮ ಅಪ್ಸ ಇದು ಮಾಡಿದಕ್ಕೆ ಏನೂ ಸಮಾಧಾನ ಇಲ್ಲದು. ಯಾಕಂದ್ರೆ ಆ ಘಟನೆ ಆಗಿತ್ತಂದ್ರೆ ನಮ್ಮ ಅಪ್ಪಗೆ ಸರ್ಕಾರ ಬಿಡ್ತಿದ್ದಿಲ್ಲ ಎಷ್ಟು ಹೊರಗೆ ತಿರುಗಾಡ್ಲಕ್ಕೆ. ನಿಮ್ಮ ಹತ್ರ ಸರ್ಕಾರ ನಾವು ಕಣ್ಣು ಮುಚ್ಚಿದ್ರೆ ನಿಮ್ಮ ಸರ್ಕಾರ ಕಣ್ಣು ಮುಚ್ಚಂಗಿಲ್ಲ. ನಿಮ್ಮ ಸರ್ಕಾರ ಒಬ್ಬರು ನ್ಯೂಸ್ನವ್ರಿಗೆ ತಪ್ಪಿತ್ತಂದ್ರೆ ಸರ್ಕಾರ ಕಣ್ಣು ತಪ್ಸೋಕ್ಕಾಗಲ್ಲ. ಅವನಿಗೆ ನಮ್ಮ ಅಪ್ಪ ಹೊಡೆದಿದ್ದನಂದ್ರೆ ನೀವು ಹೆಂಗೆ ಬಿಡ್ತಿದ್ರಿ? ನೀವು ಬಿಟ್ಟಿಲ್ಲ ಅಂತಂದ್ರೆ ಈ ಸದ ನಮ್ಮ ಅಪ್ಪಗೆ ಹೊಡೆದಾರ ಮಾಡ್ಯಾರ ತಂದು ಇದಕ್ಕೆ ಬಂದೈತಿ. ಇದಕ್ಕೆ ನಾ ಕೇಳಕತ್ತೀನಿ ಏನು ಉತ್ತರ ಇದ್ದಿದ್ದು ನೀವು ಹೇಳಿ. ಹಾಂ, ದೇವಿ ಕೊಡ್ತಿರ್ರಿ ಅವ್ರಿಗೆ. ದೇವಿಗೆ ಅವರಿಗೆ ಬಿಟ್ಟು ಕೊಟ್ಟ ವಿಷಯ ರೀ ಅದು. ನನಗೆ ಅಷ್ಟು ಗೊತ್ತಿಲ್ಲ ರೀ. ಆ ತಾಯಿಗೆ ನಂಬಿದ ತಾಯಿ ಅವ್ರ ಊರು ಬೆಡಗಾಳ ಲಕ್ಷ್ಮಿ ಅಂತೇಳಿ. ಆ ತಾಯಿಗೆ ಅವ್ರಿಗೆ ಏನೇನು ಹೇಳ್ತಿಳೋ ಏನೇನು ಕೊಡ್ತಿಳೋ ಅವರಿಗೆ ಗೊತ್ತು ರೀ. ಹಾಂ, ಇದೆಲ್ಲ ಬಿಟ್ಟು ಸುಮಾರು ನಾವೇ 30 ವರ್ಷನವ್ರು ಇದ್ದಿದ್ದೇವೆ ರೀ. ನಮಗೆ ತಿಳಿದಾನ ಹಿಡಿದು ನಾವು ನೋಡೇ ಇಲ್ಲ. ಹಾಂ, ನಾವು ಎಂದೂ ಹಿಂಗೆ ನಾವು ತಿಳಿದ ಮಳಕ್ಕೆ ಹಿಂಗೆ ಆಗಿದ್ದು ಗೊತ್ತಿಲ್ಲ, ಮಾಡಿದ್ದು ಗೊತ್ತಿಲ್ಲ. ನಮ್ಗೆ ಗೊತ್ತೂ ಇಲ್ಲೇ ರೀ. ಹಾಂ, ಎದಕ್ಕೆ ತೊಗೊಂಬರ್ತೀರ ಅನ್ನೋದು ನಂಗೆ ಗೊತ್ತಿಲ್ಲ ಸರ್. ಹಾಂ, ಹೆಚ್ಚುಗಿಟ್ಟಾಗಿ ಅವ್ರಿಗೆ ಆಗ್ಲಾರ್ಕ ಹೇಳ್ತಿದ್ರಿ. ಹಿಂದೆ ಇದ್ದಿದ್ದು ಕತ್ತಿರೋ ಹೆಂಗೆ ಹತ್ತಿರ ನಂಗೆ ಅಷ್ಟು ಗೊತ್ತಿಲ್ಲ. ಹಾಂ, ಮಾಡಿದ್ರಿ ಸರ್. ಹಾಂ, ಒಳ್ಳೆ ಕಾರ್ಯಕ್ರಮ ಆಗೈತೆ ರೀ. ಎಲ್ಲ ನ್ಯೂಸ್ನಾಗ ಬಂದದ, ಪೇಪರ್ದಾಗ ಬಂದದ, ಎಲ್ಲ ಆಗೈತೆ ರೀ. ಎಲ್ಲ ನಿಮ್ಮಂಥವ್ರೇ ಮಾತಾಡಿರಿ. ಚಲೋ ಆಗೈತಿ. ಭಾಗಪ್ಪಣ್ಣ ಹಿಂಗೆ ಮಾಡ್ಯಾನ ತೊಗೊಂಡಾನ ಅಂತೇಳಿ. ಮನುಷ್ಯರಿಗೆ ಗರೀಬ್ ಇದ್ದವ್ರಿಗೆ ಸೇವೆ ಮಾಡ್ಯಾನ, ದೇವಸ್ಥಾನಕ್ಕೆ ಸೇವೆ ಮಾಡ್ಯಾನ. ಅಂಥವ್ರಿಗೆ ಇಂಥದ್ದು ಬರಬಾರ್ದಾಗಿತ್ತು ರೀ. ಅವ್ರು ತಂದಾರ, ಅವ್ರು ಹಿಂಗೆ ಮಾಡ್ಯಾರ. ನೀವು ಏನೇ ಇದ್ರೆ ಅವ್ರಿಗೆ ತರ್ರಿ, ತಂದು ಹಿಡೀರಿ ನೀವು ರೀ. ನನ್ನ ಮಾತು ಇಲ್ರಿ ಸರ್, ನಮ್ಮಪ್ಪ ಒಳ್ಳೆಯವ್ರದ್ರಿ. ನಮ್ಮಪ್ಪ ಹಿಂಗೆ ಆಗಬಾರ್ದಾಗಿತ್ತು. ಇಂದ್ರಬಾಯಿ ನಮ್ಮಪ್ಪ ಒಳ್ಳೆಯವ್ರಿದ್ರಿ. ನಮ್ಮಪ್ಪಗೆ ಈ ಥರ ಆಗಬಾರ್ದಾಗಿತ್ತು. ನಮ್ಮಪ್ಪ ಹಿಂಗೆ ಆದವ್ರಿಗೆ ತಕ್ಕ ಶಿಕ್ಷೆ ಕೊಡ್ರಿ ಅಂತ ಕೇಳ್ಕೊತೀನಿ ಅಷ್ಟೇ. ಮತ್ತೊಂದು ಅದೇ ಪಿಂಟು ಅವ್ರು ಕೇಳ್ರಿ, ಅವ್ರ ಮೇಲೆ ಅನ್ನ. ಅವಕಾಶ ಕೊಡ್ಲಿಲ್ಲ ಸೇವೆ ಮಾಡಾಕ್ರಿ ಜನ. ಅದಕ್ಕೆ ನೀವೇನಾಯ್ತು ಯಾರೀ ಅವರು ಹಳ್ಳೆನೇ ಆಗ್ಬೇಕಾಗೈತೆ ರೀ. ಮೊದ್ಲಿನ ನಮ್ಮ ಅಕ್ಕನ ಗಂಡಂದ್ರಿ ಮೊದಲಿನ ವಾಗ್ದಾನ ಕೊಟ್ಟಿದ್ರಿ. ಅವ್ರ ಮೈದಾನ ಆಗ್ಬೇಕಾಗಿದ್ರಿ.
ಹಿಂಗಾಗಿ ಅವ್ರವ್ರು ಏನಿತ್ತು ಅನ್ಸೋ ನಮ್ಗೆ ಗೊತ್ತಿಲ್ಲ ರೀ. ಅದೇ ಅವ್ರ ಮೇಲೆ ರೀ, ಮತ್ತೊಂದೇನಿಲ್ಲ ರೀ. ಅದು ನಮ್ಮ ಅಪ್ಪಂದು ಸ್ಟೇಟಸ್ ಇಟ್ಟಾರೆ. ನಮ್ಮ ಅಪ್ಪರ ಕರೆಕ್ಟ್ ಟೈಮಿಗೆ ಹೊಡೋದು 8 ಇಟ್ಟಾರಲ್ರಿ ನನ್ನ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಸ್ಟೇಟಸ್ ಇಟ್ಟಾರೆ ಮ್ಯಾಗ ನಾವು ಕೊಡ್ತೇವ್ರಿ ಅಷ್ಟೇ ರೀ. ಮತ್ತೇನಿಲ್ಲ ಅವ್ರೇ ಅಡ್ಗೆ ಮಾಡೋರು ಅವ್ರ ಮೇಲೆ ಸ್ವಲ್ಪ ಡೌಟ್ ಅಷ್ಟೇ ರೀ. ಒಬ್ರು ಮೇಡಮ್ ಅದಾರಿ ಸಂಜನಾ ಅಂತೇಳಿ ಅವ್ರು ಅಡುಗೆ ಮಾಡ್ಕೋತ ನಮ್ಮ ಅಪ್ಪನ ಸೇವೆ ಮಾಡ್ಕೋತಿರ್ತಿದ್ದೇವ್ರಿ. ಒಟ್ಟ ಅಂದ್ರೆ ಹಿಂಗೆ ಮಾತಾಡ್ಕೋತ ನೋಡ್ಕೋತಿದ್ದಿದ್ರಿ. ಆದ್ರೆ ಅವ್ರು ಇದ್ದಾಳಗೆ ಹಿಂಗೆ ಘಟನೆ ಆಗ್ಯದ ಅಂದ್ರಗಳಿಗೆ ಅವ್ರು ಯಾಕೆ ನೋಡಿಲ್ಲ, ಏನು ಸುದ್ದಿ, ಅವ್ರು ಏನು ಮಾಡಕತ್ತಿದ್ರು, ಅವ್ರು ಯಾಕೆ ಆದ್ಮೇಲೆ ಯಾಕೆ ಹೇಳಿದ್ರು ಅನ್ನೋದು ಮಾಹಿತಿ ಅವ್ರ ಕಡೆಯಿಂದ ಕೇಳ್ರಿ ನೀವು. ಹಾಂ ಅಟ್ಟತನ ಅಲ್ಲೇ ಇದ್ರು. ಅವ್ರು ಏನು ಹೇಳಿಲ್ಲ ಸರ್. ಸ್ವಲ್ಪ ಡೌಟ್ ಅಷ್ಟೇ ಸರ್. ಅವರೇ ಮಾಡ್ಯಾರ ಅಂತ ಹೇಳತ್ತಿಲ್ಲ ರೀ, ಡೌಟ್ ಇದೆ ಅಷ್ಟೇ. ಅವ್ರ ಪಕ್ಕ ಡೌಟ್ ಅಂದ್ರೆ ಪಿಂಟು ಅನ್ನೋರ ಮೇಲೆ. ಅವರು ಸಂಬಂಧಿಕರನ್ರಿ ನಮ್ಗೆ? ಇಲ್ರಿ, ಅವ್ರ ಸಂಬಂಧಿಕರು ಇಲ್ರಿ ಅಷ್ಟೇ. ಅವರ ಹೇಳಿ ಇವ್ರನ್ನ ಕರ್ಸಿರ್ಬೋದು ಅಂತ ನಿಮ್ಗೆ ಸಂಶಯನ? ಹೆಂಗೆ ಸಂಶಯ, ಏನು ಸಂಶಯ? ಅಂದ್ರಿ ನಮ್ಮಪ್ಪ ಫೈರಿಂಗ್ ಆಗತ್ತಿಗೆ ಅವರು ಅಲ್ಲೇ ಇದ್ರಿ. ಅಂದ್ರೆ 4 ಮಂದಿಗೆ ಹೇಳ್ಬೇಕಾಗಿತ್ತು, ಹೇಳಿಲ್ಲಲ್ಲ ಅಂತೇಳಿ ನಮ್ಮ ಡೌಟ್ ರೀ. ಹಾಂ ಯಾರು ನಮ್ಮಪ್ಪ ರೀ? ಅವ್ರದ್ದು ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ ರೀ. ಯಾರು ನ್ಯಾಯ ಸಿಗ್ಬೇಕ್ರಿ. ನಮ್ಮ ಅಪ್ಪಗೆ ಹಿಂಗೆ ಆಗ್ಯದ ಅಂದ್ಮೇಲೆ ನ್ಯಾಯ ಸಿಗ್ಬೇಕು. ಯಾಕಂದ್ರೆ ನಮ್ಮ ಅಪ್ಪ ಒಳ್ಳೆಯವ್ರಿ, ಸಮಾಜಕ್ಕೆ ಒಳ್ಳೇದು ಮಾಡ್ಕೋತ ಬಂದಿದ್ದಾರೆ. ಅವ್ರಿಗೆ ನ್ಯಾಯ ಸಿಗ್ಬೇಕಂತ ಕೇಳ್ಕೊತೀವಿ ಅಷ್ಟೇ ರೀ. ನಮ್ಮ ಊರಿಗೆ ಹೋಗ್ಬೇಕ್ರಿ, ನಾನು ತವ್ರ ಮನೆಗೆ ಹೋಗ್ತೀವಿ ರೀ. ನಮ್ಮಪ್ಪ ನ್ಯಾಯ ಕೊಡ್ಸಿರಿ ಸರ್ ಅಷ್ಟೇ. ಇಂದ್ರಾಬಾಯಿ.